ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡತಿ ಹೋಮ್ ಕಿಚನ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ವೆಜ್ ದಮ್ ಪಲಾವ್ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ನಾನು ಫಸ್ಟ್ ಬಟಾಣಿ ತೊಗೊಂಡಿದ್ದೀನಿ, ಈರುಳ್ಳಿ, ಟೊಮೆಟೊ, ಬೀನ್ಸು, ಆಲೂಗಡ್ಡೆ, ಕ್ಯಾರೆಟು ಮತ್ತು ಹೂಕೋಸು. ನಿಮ್ಗೆ ಬೇರೆ ತರಕಾರಿ ಬೇಕಿದ್ರೆ ತೊಗೋಬೋದು, ಇಲ್ಲಾಂದರೆ ತರಕಾರಿ ಇಲ್ಲ ಅಂದರೆ ನಾರ್ಮಲ್ ಈರುಳ್ಳಿ ಟೊಮೆಟೊ ಅಷ್ಟರಲ್ಲಿ ಮಾಡ್ಬೋದು. ನಾವು ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಕಪ್ ಅಷ್ಟು ಮೊಸರು ತೊಗೊಂಡಿದ್ದೀನಿ, ಗಟ್ಟಿ ಮೊಸರಿಗೆ ರೆಡ್ ಚಿಲ್ಲಿ ಪೌಡ್ರ್ ಅಂದರೆ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಕಲರಿಗೆ, ಆಮೇಲೆ ನಾರ್ಮಲ್ ಚಿಲ್ಲಿ ಪೌಡ್ರು, ಅರಿಶಿಣ, ಗರಂ ಮಸಾಲೆ, ಆಮೇಲೆ ಕೊರಿಯಾಂಡ್ರ್ ಪೌಡ್ರು ಇಷ್ಟನ್ನು ಹಾಕ್ಕೊಂಡು ಒಂದು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಅದಕ್ಕೆಲ್ಲ ತರಕಾರಿಗಳನ್ನ ಹಾಕಿ ಮಿಕ್ಸ್ ಮಾಡೋಣ. ಯಾಕಂದರೆ ತರಕಾರಿಗಳೆಲ್ಲ ಮಸಾಲೆ ಹಿಡಿಬೇಕು ಚೆನ್ನಾಗಿ. ಒಂದು ರೌಂಡ್ ಕಲಿಸ್ಬಿಟ್ಟು ನೀಟಾಗಿ ಮಸಾಲೆ ಎಲ್ಲ ಮಿಕ್ಸ್ ಆದಮೇಲೆ ಒಂದು 10 ನಿಮಿಷ ಮುಚ್ಚಿಟ್ಬಿಡೋಣ. ನೋಡಿ ಇವಾಗ ಆಯಿತು, ಮುಚ್ಚಿಡ್ತಾ ಇದ್ದೀನಿ. ಈ ಕಡೆ ರೈಸ್ನ ಒಂದು 75% ಅಷ್ಟು ಬೇಯಿಸ್ಕೋಬೇಕು. ನಾನು ನಾರ್ಮಲ್ ರೈಸೇ ತೊಗೊಂಡಿದ್ದೀನಿ, ಸೋನಾ ಮಸೂರಿ ರೈಸನ್ನೇ ತೊಗೊಂಡಿದ್ದೀನಿ. ನಾನು ರೈಸ್ ಕುದಿಸೋದಕ್ಕೆ ನೀರು ಕುದಿ ಇಟ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಎಣ್ಣೆ, ಉಪ್ಪು, ಪಲಾವ್ ಎಲೆ, ಚಕ್ಕೆ, ಏಲಕ್ಕಿ, ಆಮೇಲೆ ಸ್ಟಾರ್ ಅಂತಾರಲ್ಲ ಅದೊಂದು ಮಸಾಲೆದು ಹಾಕ್ಕೊಂಡಿದ್ದೀನಿ. ನೋಡಿ ಈ ಕಡೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಬೆಳ್ಳುಳ್ಳಿ, ಶುಂಠಿ, ಆಮೇಲೆ ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಆಮೇಲೆ ಮಿಂಟ್ ಅಂದರೆ ಪುದೀನ, ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸಿಗೆ ಹಾಕೊಳ್ಳೋಣ. ಈ ಕಡೆ ನೀರು ಕುದೀತಾ ಇದೆ, ಅದಕ್ಕೆ ರೈಸ್ ಹಾಕೊಳ್ಳೋಣ. ನೋಡಿ ಮಿಕ್ಸಿಗೆ ಹಾಕ್ಕೊಂಡಾಯಿತು. ಈ ಕಡೆ ಒಂದು ಪಾತ್ರೆ ತೊಗೊಂಡು ಪಾತ್ರೆ ಒಳಗಡೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಜೊತೆಗೆ ಒಂದು ಸ್ಪೂನಷ್ಟು ಬೆಣ್ಣೆನ ಹಾಕ್ಕೊಂಡಿದ್ದೀನಿ. ನೋಡಿ ಅದಕ್ಕೆ ಸ್ವಲ್ಪ ಜೀರಿಗೆ, ಇವಾಗೇನದ ಸಣ್ಣ ಜೀರಿಗೆ ಅಂತ ಬರುತ್ತೆ, ಸಣ್ಣ ಜೀರಿಗೆ ಅಂತ, ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಅದೊಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಈಗ ನೋಡಿ ಮೊಸರಲ್ಲಿ ಮಿಕ್ಸ್ ಮಾಡಿಟ್ಟಿದ್ವಲ್ಲ, ಅದು ಮಸಾಲೆ ತರಕಾರಿಗಳೆಲ್ಲ ಹಾಕೊಳ್ಳೋಣ. ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೊಂಡಿದೆ. ನೋಡಿ ಕುದೀತಾ ಇದೆ. ಸ್ವಲ್ಪ ಹೊತ್ತು ಕುದಿಬೇಕು. ಎಲ್ಲ ತರಕಾರಿ ಸ್ವಲ್ಪ ಗಟ್ಟಿ ಇರೋದೇ ಇರುತ್ತಲ್ವ, ಕ್ಯಾರೆಟು ಅದೆಲ್ಲ, ಅದು ಕುದಿಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಲೋ ಫ್ಲೇಮಲ್ಲಿ ಕುದಿಸ್ಕೋಬೇಕು. ನೋಡಿ ಅರ್ಧ ಬೆಂದಿದೆ ತರಕಾರಿ. ಇವಾಗ ರುಬ್ಬಿರೋಂಥ ಮಸಾಲೆ ಹಾಕೋಣ. ಮಸಾಲೆ ಹಾಕಿ ನೀಟಾಗಿ ಒಂದು ಮಿಕ್ಸ್ ಕೊಡೋಣ. ನೋಡಿ ಚೆನ್ನಾಗಿರುತ್ತೆ. ಆಮೇಲೆ ಲೋ ಫ್ಲೇಮಲ್ಲೇ ಬೇಯಿಸಬೇಕು. ಆ ಥರ ಬೇಯಿಸೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಗರಂ ಮಸಾಲೆ, ಸ್ವಲ್ಪ ಉಪ್ಪು. ನಿಮಗೆ ಉಪ್ಪು ಎಷ್ಟು ಬೇಕು ನಿಮ್ಮ ರುಚಿ ತಕ್ಕಷ್ಟು ನೋಡಿ ಉಪ್ಪು ಹಾಕ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ. ಡೈಲಿ ಪಲಾವ್ ಒಂದೇ ರೀತಿ ಮಾಡಿ ಬೇಜಾರಾಗಿರುತ್ತೆ. ಈ ಥರ ದಮ್ ಪಲಾವ್ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ನೋಡಿ ಮಸಾಲೆ ಎಲ್ಲ ಗಟ್ಟಿ ಆಗ್ತದೆ. ನೋಡಿ ಈ ಕಡೆ ಏನೋ ಅನ್ನ ಬೆಂದಿದೆ. ನೋಡಿ ಇಷ್ಟು ಬೆಂದರೆ ಸಾಕು. ಸ್ವಲ್ಪ ಒಳಗಡೆ ಗಟ್ಟಿ ಥರ ಇರಬೇಕು. ಅದನ್ನು ನೀರೆಲ್ಲ ಬಸ್ಕೊಂಡ್ಬಿಡೋಣ. ನೋಡಿ ಬಸ್ಕೊಂಡಿಟ್ಟಿದ್ದೀನಿ. ಈ ಕಡೆ ಮಸಾಲೆ ನೋಡಿ ಗಟ್ಟಿ ಆಯಿತು. ಈಗ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಚೆನ್ನಾಗಿ ಕುದಿಸ್ತಾ ಇದ್ದೀವಿ. ಒಂದು ಕಪ್ಪಷ್ಟಾದರೂ ಸಾಕಾಗುತ್ತೆ, ಇಲ್ಲ ಅರ್ಧ ಕಪ್ ಆದರೂ ಸಾಕು. ನೋಡಿ ಇದಕ್ಕೆ ಪುದೀನ ಮತ್ತು ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ. ಕಸೂರಿ ಮೇಥಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಇವಾಗ ನೀರು ಬಸ್ತಿದ್ವಲ್ಲ ರೈಸು, ಅದನ್ನು ಹಾಕ್ತಾಯಿದ್ದೀನಿ. ನೋಡಿ ಮಸಾಲೆ ಎಲ್ಲ ಸಣ್ಣ ಉರಿಲಿ ನೀಟಾಗಿ ಬೇಯುತ್ತೆ. ಯಾಕಂದರೆ ಮೇಲ್ಗಡೆ ದಮ್ ಗಟ್ಟಿಸ್ಬೇಕಲ್ವ. ದಮ್ ಗಟ್ಟಿಸ್ಬೇಕಾದ್ರೆ ಮಸಾಲೆ ಎಲ್ಲ ಮೇಲೆ, ರೈಸ್ ಎಲ್ಲ ಕೆಳಗಡೆ ಆದರೆ ಬೇಗ ಸೀದೋಗ್ಬಿಡುತ್ತೆ. ನೋಡಿ ಅದ್ರ ಮೇಲೆ ಈಗ ಕಸೂರಿ ಮೇಥಿ ಮತ್ತು ಪುದೀನ ಹಾಕ್ತಾಯಿದ್ದೀನಿ. ನೋಡಿ ಅದ್ರ ಮೇಲ್ಗಡೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಈ ಥರ ಕುಕ್ಕರಲ್ಲಿ ಇಲ್ಲ ಒಂದು ಪಾತ್ರೆ ಒಳಗಡೆ ನೀರು ಹಾಕಿ ಅದ್ರ ಮೇಲಿಟ್ಟರೆ, ಈ ರೀತಿ ಮಾಡೋದ್ರಿಂದ ದಮ್ ಗಟ್ಟುತ್ತೆ ನೀಟಾಗಿ. ಇಲ್ಲ ನೀವು ಕುಕ್ಕರ್ ಇದ್ದರೆ ಕುಕ್ಕರಲ್ಲಿ ಹಾಕ್ಕೊಂಡು ದಮ್ ಗಟ್ಟಿಸ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಪಾತ್ರೆಯಲ್ಲೇ ಮಾಡಿದ್ದೀನಿ. ನೋಡಿ ಚೆನ್ನಾಗಿ ರೆಡಿ ಆಯ್ತು ಆಗಲೇ. ನೋಡಿ ನೀಟಾಗಿ ಎಲ್ಲ ರೈಸ್ ಎಲ್ಲ ಬೆಂದಿದೆ, ಮಸಾಲೆ ಎಲ್ಲ ಹಿಡಿದಿದೆ. ಅದು ತುಂಬ ರುಚಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ, ಇಷ್ಟ ಆಗುತ್ತೆ. ಇದ್ರ ಜೊತೆಗೆ ಮೂಲಂಗಿ ಮೊಸರು ಬಜ್ಜಿ ತೊಗೊಂಡಿದ್ದೀನಿ. ಮೂಲಂಗಿ ತುರಿದ್ಬಿಟ್ಟು ಮೊಸರಲ್ಲಿ ಸ್ವಲ್ಪ ಉಪ್ಪು ಅದು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.